ಹರಿಃ ಶ್ರೀಂ ಶ್ರೀಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ. ಹರಿಃ ಶ್ರೀಂ ಶ್ರೀಮಧ್ವಚರಿತ್ರೆಯನ್ನು ನಾವೀಗ ಮಧ್ವವಿಜಯ ಮಹಾಕಾವ್ಯದ ಮೂಲಕವಾಗಿ ನೋಡ್ತಾ ಇರುವಂಥದ್ದು. ಇದರಲ್ಲಿ ಈಗಾಗಲೇ ನಮಗೆ ಶ್ರೀರಾಮನ ಪಟ್ಟಾಭಿಷೇಕದ ಮಂಗಳೋತ್ಸವ ಇದನ್ನೆಲ್ಲ ನೋಡಿ ಆಯಿತು. ಆ ನಂತರದಲ್ಲಿ ಹನುಮಂತ ಪಡೆದಂತಹ ರಾಮನ ಪರಮಾನುಗ್ರಹ, ಅದರ ದ್ಯೋತಕವಾಗಿ ಪರಮಾತ್ಮನ ಪರಮಾನುಗ್ರಹದ ದ್ಯೋತಕವಾಗಿ ಪರಮೇಷ್ಠಿ ಪದವಿಯನ್ನೇ ಹನುಮಂತನಿಗೆ ಶ್ರೀರಾಮ ಕೊಟ್ಟದ್ದು ಎನ್ನುವಂಥದ್ದನ್ನು ಹೇಳಿದರು. ಹನುಮಂತ ಬಯಸಿದರೆ ಅಯೋಧ್ಯದಲ್ಲಿ ಅಂದರೆ ರಾಮರಾಜ್ಯದಲ್ಲಿ ಪಡೆಯಲಿಕ್ಕೆ ಅಶಕ್ಯ ಎನ್ನುವಂಥದ್ದು ಏನೂ ಇಲ್ಲ. ಏನನ್ನು ಬಯಸಿದರೂ ಕೂಡ ಅದನ್ನು ಆ ಕೂಡಲೇ ಪಡೆಯುವಷ್ಟು, ಸುಕರವಾಗಿ ಪಡೆಯುವಷ್ಟು ಆ ಒಂದು ಸೌಲಭ್ಯ ಇದ್ದಿತ್ತು. ಆದರೂ ಸಹ ಪ್ರಾಪಂಚಿಕವಾದ ಏನನ್ನೂ ಬಯಸದವ ಯಾರು ಅಂದರೆ ಹನುಮಂತ. ಹೀಗಾಗಿ ಹನುಮಂತ ಏನನ್ನೂ ಬಯಸಲಿಲ್ಲ. ಸಿಗಲಿಕ್ಕೆ ಸುಕರವಾಗಿ ಸಿಗುವಂಥದ್ದಾದರೂ ಕೂಡ ಅವನಿಗೆ ಪ್ರಾಪಂಚಿಕ ಭೋಗಗಳೇನೂ ಬೇಡ, ಕೇವಲ ರಾಮಸೇವೆಯನ್ನೇ ಅವನು ಬಯಸಿದ. ಈ ರೀತಿಯ ಒಂದು ಗುಣ ಅಂದರೆ ಇದನ್ನೇ ವಿರಕ್ತಿ ಅಂತ ಹೇಳುವುದು. ಏನು ಸಿಗದಿರುವಾಗ ಅಭಾವ ವೈರಾಗ್ಯ ಅಂತಾರೆ. ಎಲ್ಲವೂ ಸಿಗ್ತದೆ, ಆದರೆ ಯಾವ ಭೋಗವೂ ಬೇಡ ಎನ್ನುವಂತಹ ಗುಣ ಏನಿದೆ ಅದನ್ನು ವಿರಕ್ತಿ ಅಂತ ಕರೀತಾರೆ. ಅಂತಹ ವಿರಕ್ತಿಯೇ ಹನುಮಂತನಿಗೆ ಇದ್ದದ್ದು ಅಂತ ಈ ಅಂಶ ನೋಡಿದ್ವಿ. ನಮೋ ನಮೋ ಅಂತ ನಮಃಶಬ್ದವನ್ನು ಪುನಃ ಪುನಃ ಹೇಳಿ ರಾಮನ ಪಾದಗಳನ್ನು ನಮಿಸುವುದೇ ತನಗೆ ಪರಮಭಾಗ್ಯ ಅಂತ ತಿಳಿದು ಆ ರಾಮನ ವಿಷಯದಲ್ಲೇ ರತನಾಗಿ ರೇಮೆ ಅಂದರೆ ಸಂತೋಷದಿಂದ ಇರುವವ ಹನುಮಂತನಿಗೆ ಅಷ್ಟು ಗಾಢವಾದಂತಹ ರಾಮಭಕ್ತಿ ಇದ್ದದ್ದು ಎನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇಷ್ಟು ಹೇಳುವಾಗ 25 ಶ್ಲೋಕಗಳಾಗಿದ್ದು ಅದನ್ನೀಗ ನಾವು ಪೂರ್ವಾವಲೋಕನ ಮಾಡಿ ಆಯಿತು. ಈ ನಂತರದಲ್ಲಿ ನಮಗೀಗ ಸಿಗುವಂಥದ್ದು 26ನೇ ಶ್ಲೋಕ. ಕಿಂವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೇಸ್ತತ್ರ ಹರಿಪ್ರಬರ್ಹೆ ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ ಎನ್ನುವಂತಹ ದಿವ್ಯವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ ನಮಗೆ ಹನುಮಂತನಿಗೆ ಇದ್ದಂತಹ ಮಹಾಭಾಗ್ಯವನ್ನು ವರ್ಣಿಸ್ತಾರೆ. ಏನದು ಅಂತ ಕೇಳಿದರೆ, ಶ್ರೀರಾಮ ತನ್ನ ಅವತಾರ ಸಮಾಪ್ತಿಯನ್ನು ಮಾಡ್ತಾನೆ. ಅಂದರೆ ಈ ಭೂಮಿಯಲ್ಲಿ ರಾಮರೂಪದಿಂದ ಪರಮಾತ್ಮ ಏನು ಕಾಣಿಸಿಕೊಂಡಿದ್ದ ಆ ತನ್ನ ರೂಪವನ್ನು ಮರೆಮಾಚ್ತಾನೆ. ಹೀಗೆ ಪರಮಾತ್ಮನ ಎಲ್ಲ ಅವತಾರಗಳು ಎಲ್ಲ ಕಾಲದಲ್ಲೂ ಉಂಟು. ಪರಮಾತ್ಮ ಯಾವ ರೂಪ, ಯಾವ ಕಾಲದಲ್ಲಿ ಯಾವ ರೂಪ ತಾಳಿ ಅವತಾರ ಮಾಡಿದರೂ ಆ ಕಾಲದಲ್ಲಿ ಪ್ರಕಟ ಮಾಡಿದ್ದಷ್ಟೇ, ಅಲ್ಲಿಯವರೆಗೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಶಾಶ್ವತವಾಗಿ ಪರಮಾತ್ಮನ ಎಲ್ಲ ಅನಂತ ರೂಪಗಳು ಉಂಟು. ಕಾಲಕಾಲಕ್ಕೆ ಪರಮಾತ್ಮ ಅಧರ್ಮ ನಾಶಕ್ಕೆ ಮತ್ತು ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ತಾನು ಪ್ರಕಟನಾಗ್ತಾನೆ. ಹಾಗೆ ಪ್ರಕಟವಾದಂತಹ ಭಗವದ್ರೂಪವೇ ರಾಮರೂಪ. ಅದು ತ್ರೇತಾಯುಗದಲ್ಲಿ. ಆ ಕೆಲಕಾಲ ಮಾತ್ರ ಈ ಭೂಮಿಯ ಜನರಿಗೆ ಆ ರಾಮದರ್ಶನ ಭಾಗ್ಯ ಇದ್ದಿದ್ದು ಕೆಲಕಾಲ ಮಾತ್ರ, ಇದ್ದಷ್ಟು ಕಾಲ. ಅಷ್ಟರ ನಂತರದಲ್ಲಿ ಪರಮಾತ್ಮನೇ ಒಂದು ನಿರ್ಣಯ ಮಾಡಿ ತಾನು ಈ ಭೂಮಿಯಲ್ಲಿ ತನ್ನ ರೂಪವನ್ನು ಉಪಸಂಹಾರ ಮಾಡುವಂಥದ್ದು, ಕಾಣದೆ ಮಾಡುವಂಥದ್ದು ಅಂತ ಇಚ್ಛಿಸಿದ. ಹಾಗಾಗಿ ಆ ಭೂಮಿಯನ್ನು ಬಿಟ್ಟು ಮಹೀಂ ಮುಂಚನ್ ಅಂತ ಹೇಳ್ತಾರೆ. ಮಹೀಂ ಅಂತ. ಮುಂಚನ್ ಅಂದರೆ ಬಿಡುವವನು ಅಂತ. ಮಹೀಂ ಮುಂಚನ್, ಭೂಮಿಯನ್ನು ಬಿಡುವವನಾಗಿ ರಾಮ ಹೊರಡಬೇಕು. ಆದರೆ ಭೂಮಿಯಲ್ಲಿರುವವ ಯಾರು? ಹನುಮಂತ, ಚಿರಂಜೀವಿಯಾದ ಹನುಮಂತ. ಚಿರಂಜೀವಿ ಹನುಮಂತ ಅಂದರೆ ಕಲ್ಪಾಂತ ಆಯುಷ್ಯ ಇರುವವ ಅಂತ. ಕಲ್ಪಾಂತವೂ ಕೂಡ ಇರುವಂತಹ ಈ ಹನುಮಂತ, ಇವನ ನಿಷೇವಣ ಅರ್ಥ, ಇವನು ಸೇವೆ ಮಾಡಲಿಕ್ಕೆ ರಾಮರೂಪವೇ ಬೇಕು. ರಾಮ ಭೂಮಿಯನ್ನು ಬಿಡಲಿಕ್ಕಿದ್ದಾನೆ, ಆದರೆ ಹನುಮಂತನಿಗೆ ರಾಮ ಬೇಕೇ ಬೇಕು ಸೇವಾರ್ಥವಾಗಿ. ಹಾಗಾಗಿ ಈ ಭೂಮಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಎಂತ ಮಾಡೋದು? ಅದಕ್ಕಾಗಿ ಸೀತಾಪತೇಹೇ ಪರಮಂ ಪ್ರಸಾದಂ, ಆದ್ದರಿಂದ ಹರಿಪ್ರಬರ್ಹೆ,
ಆ ಕಪಿವೀರನಾದಂತಹ ಕಪಿಶ್ರೇಷ್ಠನಾದಂತಹ ಆ ಯಾವ ಹನುಮಂತನಲ್ಲಿ ಶ್ರೀರಾಮ ಪರಮಾನುಗ್ರಹ ಮಾಡಿಬಿಟ್ಟು ಅವನು ಆ ಹನುಮಂತ ಏನು ತನ್ನನ್ನು ಸೇವಿಸ್ತಾನೆ, ಅದಕ್ಕೆ ಅವನಿಗೇನನ್ನು ಕೊಡಬೇಕು, ಮತ್ತೇನು ಕೊಟ್ಟರು ಅವನ ಆ ಸೇವೆಗೆ ಪ್ರತಿಯಾಗಿ ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾತ್ಮಾನಮೇವ ದದೌ ಅಂತ ಹೇಳ್ತಾರೆ. ಸ್ವಾತ್ಮಾನಮೇವ ದದೌ, ಸ್ವಾತ್ಮಾನಮೇವೈಷ ದದೌ ಯದಸ್ಮೈ. ಯದಸ್ಮೈ ಅಂದರೆ ಯಾವ ಈ ಹನುಮಂತನಿಗೆ ಸ್ವಾತ್ಮಾನಮೇವ ತನ್ನನ್ನೇ ಶ್ರೀರಾಮ ಕೊಟ್ಟುಕೊಂಡ. ಶ್ರೀರಾಮ ತನ್ನನ್ನೇ ತಾನು ಕೊಟ್ಟುಕೊಂಡ ಅಂದರೆ ಸರ್ವೋತ್ತಮ ವರವೇ ಸಿಕ್ಕಿತು ಅಂತ. ನಾವೆಲ್ಲ ಕೇಳಿದರೆ ಏನು ವರ ಕೇಳ್ತೇವೋ, ಏನು ಕೇಳ್ತೇವೋ, ಏನು ಪಡೆಯುತ್ತೇವೋ ಎಲ್ಲವೋ ಅತ್ಯಲ್ಪ ಮಟ್ಟದಲ್ಲಿರ್ತದೆ. ಆದರೆ ಹನುಮಂತನ ಬಯಕೆ ರಾಮ ಸೇವೆಯೇ ಅವನ ಬಯಕೆ. ಆ ಸೇವಿಸಲಿಕ್ಕೆ ರಾಮ ಬೇಕೇ ಬೇಕು. ಅದಕ್ಕಾಗಿ ರಾಮ ತನ್ನನ್ನೇ ತಾನು ಕೊಟ್ಟುಕೊಂಡ. ಹೀಗೆ ಎಲ್ಲಿ ಹನುಮಂತನೋ ಆ ಹನುಮಂತನ ಎದುರಿಗೆ ರಾಮ ಇದ್ದೇ ಇದ್ದಾನೆ ಹೀಗೆ. ಆದರೆ ಆ ಹನುಮಂತನ ಸೇವೆಗೋಸ್ಕರ ತನ್ನೊಂದು ರೂಪವನ್ನು ಹನುಮಂತನೊಟ್ಟಿಗೆ ಕೊಟ್ಟಿರುವುದು ಹೌದು, ತಾನು ಮಾತ್ರ ಈ ಲೋಕದಲ್ಲಿ ರಾಮರೂಪದಿಂದ ಭಗವಂತ ಸಿಗುವುದಿಲ್ಲ. ಯಾಕೆ? ಆ ರೂಪವನ್ನು ಅವ ಮರೆಮಾಚಿ ಬಿಡ್ತಾನೆ. ಹಾಗೆ ವೈಕುಂಠ ಗಮನ ಅನ್ನುವಂಥದ್ದು ಉತ್ತರ ರಾಮಾಯಣದಲ್ಲಿ ಇರುವಂಥದ್ದು. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನಃ ಸದಾ ರಾಮಕಥಾ ಸುಧಾಯಾಂ ಅಸಾವಿದಾನೀಂಚ ನಿಷೇವಮಾಣಃ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಲೋಕದಲ್ಲಿ ಯಾರು ಸೇವೆ ಮಾಡುವಂತಹ ಜನರಿದ್ದಾರೋ ಅವರೆಲ್ಲರಿಗೂ ಕೂಡ ಸ್ವಾನಂದ ಹೇತೌ, ಅವರಿಗೆ ಅವರದ್ದೇ ಆದಂತಹ ಆನಂದಕ್ಕೆ ಕಾರಣವಾದದ್ದೇನು? ಅದು ರಾಮಕಥಾ ಸುಧಾ. ರಾಮಕಥೆ ಎನ್ನುವಂಥದ್ದು ಅಮೃತದಂತೆ ಇದೆ. ಅಮೃತದಂತಿರುವಂಥದ್ದು ರಾಮಕಥೆ ಅಂದರೆ ರಾಮ ಮಹಿಮಾಪೂರ್ಣವಾದ ಕಥೆ ಅಂದರೆ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಕೂಡಿಸಿಕೊಂಡು ಹೇಳುವಂಥ ಕಥೆಯೋ ಅಥವಾ ಯಾವುದಾದ್ರೂ ಪುಸ್ತಕಗಳಲ್ಲೆಲ್ಲ ಕಥೆ ಬರ್ತದೆ ಅಲ್ಲ, ಆ ರೀತಿ ಕಥೆಯನ್ನು ಕಥೆ ಅಂತ ಹೇಳುವುದಲ್ಲ. ಕಥಾ ಅನ್ನೋ ಪದಕ್ಕೆ ವಿಸ್ತಾರವಾದ ಮಾತು ಅಂತ ಅರ್ಥ. ವಿಸ್ತಾರವಾಗಿ ಮಾತಾಡಲಿಕ್ಕೆ ಏನಿದೆ? ವರ್ಣನೆಗಳು ಉಂಟಾ? ವರ್ಣನೆಗಳಿರ್ಬೋದು, ಏನೂ ಇರ್ಬೋದು, ಇಲ್ಲದಿರಬಹುದು. ಆದರೆ ವಿಸ್ತಾರವಾದ ಮಾತು ಅಂದರೆ ವಿಸ್ತಾರವಾಗಿ ರಾಮ ಮಹಿಮಾ ವಿಶೇಷಗಳನ್ನು ಬಣ್ಣಿಸುವಂಥದ್ದು ಅಂತ ಅರ್ಥ. ರಾಮದೇವರ ಮಹಾಮಹಿಮೆಗಳ ವಿಸ್ತಾರವಾದ ಬಣ್ಣನೆಯೇ ರಾಮಕಥಾ. ಇಂತಹ ಕಥಾ ಎನ್ನುವಂಥದ್ದು ಸುಧಾ, ಅದು ಅಮೃತ, ರಾಮಕಥಾಮೃತ. ಆ ರಾಮಕಥಾಮೃತವನ್ನು ಸದಾಕಾಲ ಅದರಲ್ಲಿ ಮುಳುಗಿರುವವನು ಹನುಮಂತ. ರಾಮಾಯಣ ಒಂದೇ ರಾಮಾಯಣವೇ. ರಾಮಾಯಣ ಅಂದರೆ ರಾಮಕಥೆ ಅಂದರೆ ಇಂತಿಷ್ಟು ಅಂತಿದೆ. ಆದರೆ ಆ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ರಾಮ ಮಾಹಾತ್ಮ್ಯ ಏನುಂಟೋ ಅದನ್ನು ಚೆನ್ನಾಗಿ ಗ್ರಹಿಸುವವರು, ಸಮಗ್ರವಾಗಿ ಗ್ರಹಿಸುವವನು ಯಾರು? ಹನುಮಂತ. ನಾವು ಕೂಡ ಅನೇಕ ಬಾರಿ ರಾಮಾಯಣ ಕಥೆ ಕೇಳ್ತೇವೆ. ಕಥೆಯನ್ನು ಕಥೆಯಾಗಿ ಮಾತ್ರ ಕೇಳ್ತೇವೆ. ಇದಾದ್ಮೇಲೆ ಇದಾಯಿತು, ಇಂಥದ್ದಾದ್ಮೇಲೆ ಇಂಥದ್ದಾಯಿತು ಅಂತ ಇಷ್ಟೇ ನಾವು ಕಥಾಭಾಗದಂತೆ ನಮ್ಮ ಕುಟುಂಬಗಳಲ್ಲಿ ಏನೇನೋ ಆಗ್ತವಲ್ಲ ಆಗು ಹೋಗುಗಳು, ಆ ರೀತಿಯ ಮನುಷ್ಯ ಮಟ್ಟದಲ್ಲೇ ನಾವು ವಿಚಾರ ಮಾಡ್ತೇವೆ. ಆದರೆ ಹನುಮಂತ ಹಾಗೆಲ್ಲ ಮಾಡಿದ್ದು. ಹನುಮಂತ ರಾಮಕಥಾ ಅಂದರೆ ಅದನ್ನು ಅಮೃತವಾಗಿ ಸ್ವೀಕರಿಸಿದ. ಯಾವಾಗ ರಾಮಕಥೆ ಅಮೃತವಾಗ್ತದೆ ಅಂದರೆ, ರಾಮಕಥಾ ಅಂದರೆ ರಾಮ ಸಂಬಂಧಿಯಾದಂತಹ ವಿಸ್ತಾರವಾದ ಕಥನ. ಆ ವಿಸ್ತಾರ ಕಥನದಲ್ಲಿ ರಾಮ ಮಾಹಾತ್ಮ್ಯದ ವಿಸ್ತಾರ ಇದೆ. ಆ ರಾಮ ಮಾಹಾತ್ಮ್ಯ ವಿಸ್ತೃತಿಯ ಅಮೃತ, ಅದರಲ್ಲಿ ಹನುಮಂತ ಚೆನ್ನಾಗಿ ಆ ಅಮೃತದಲ್ಲೇ ಮುಳುಗಿಬಿಟ್ಟಿದ್ದಾನೆ. ಯಾರಾದರೂ ಅಮೃತದಲ್ಲಿ ಮುಳುಗಿದ್ರೆ ಮತ್ತೆ ಅಮೃತದಿಂದ ಮತ್ತೆ ಮೇಲೆ ಹೇಳ್ತಾರಾ? ಇಲ್ಲ, ಕೇವಲ ಅಮೃತಾಸಕ್ತರಾಗೇ ಇರ್ತಾರೆ. ರಾಮನ ಕಥೆ ಎನ್ನುವಂತಹ ಅಮೃತ, ಆ ಅಮೃತದಲ್ಲಿ ಮುಳುಗಿರುವ ಹನುಮಂತ ಆ ರಾಮಕಥಾಮೃತದಿಂದ ಹೊರಗೆ ಬರಲೇ ಇಲ್ಲ, ಅಲ್ಲಿಯೇ ಇದ್ದಾನೆ. ಹೀಗೆ ರಾಮಕಥಾಮೃತದಲ್ಲಿ ಅಷ್ಟು ಆಸಕ್ತನಾಗಿ ಇರುವಂಥವನು ಹನುಮಂತ. ಇಂತಹ ಹನುಮಂತ ಇವನು ರಾಮನನ್ನು ನಿತ್ಯವೂ ಕೂಡ ನಿಷೇವಮಾಣ ಅಂತ ಹೇಳ್ತಾರೆ. ನಿತ್ಯವೂ ಕೂಡ
ಆ ಪತಿಂ ರಾಮಂ ನಿಷೇವಮಾಣ, ತನ್ನ ಪತಿಯಾದಂತಹ ತನ್ನ ಸ್ವಾಮಿಯಾದಂತಹ ರಾಮನನ್ನು ನಿತ್ಯವೂ ಕೂಡ ಸೇವನೆ ಮಾಡ್ತಾನೆ. ನಿತ್ಯವೂ ಕೂಡ ರಾಮಸೇವಾ ಕಾರ್ಯವನ್ನು ಅವನು ಮಾಡ್ತಾನೆ. ಎಲ್ಲಿ ಅಂದರೆ ಕಿಂಪುರುಷೇ ಕಿಲ, ಕಿಂಪುರುಷೇ ಆಸ್ತೆ. ಕಿಂಪುರುಷ ಎನ್ನುವಂಥ ಒಂದು ಖಂಡ ಅದು ಎಲ್ಲುಂಟು? ಕಿಂಪುರುಷ ಖಂಡ ಎಲ್ಲುಂಟು ಅಂದರೆ ಭೂಲೋಕದಲ್ಲಿಯೇ ಉಂಟು. ನಾವಿರುವುದು ಭರತಖಂಡ. ಈ ಭರತಖಂಡ ಹೇಗೋ ಅದೇ ರೀತಿಯಾಗಿ ಕಿಂಪುರುಷ ಖಂಡ ಅಂತ ಒಂದು ಉಂಟು. ಅಲ್ಲಿ ಹನುಮಂತ ಇದ್ದಾನೆ. ಆ ಕಿಂಪುರುಷ ಖಂಡದಲ್ಲಿ ಪ್ರಧಾನ ವ್ಯಕ್ತಿಯಾಗಿರುವ ಹನುಮಂತ, ಅವನೊಟ್ಟಿಗೆ ಅನೇಕ ಗಂಧರ್ವರೆಲ್ಲ ಸೇರಿಕೊಳ್ತಾರೆ. ಎಲ್ಲರೂ ಸೇರಿ ರಾಮಕಥೆಯನ್ನು ಹಾಡ್ತಾರೆ. ಅಲ್ಲಿ ಸಾಕ್ಷಾತ್ತಾಗಿ ಸೀತಾರಾಮರು ಸಾಕ್ಷಾತ್ತಾಗಿದ್ದಾರೆ. ಸಾಕ್ಷಾತ್ತಾಗಿ ಅಲ್ಲಿ ಸದಾ ಕಾಲ ಆ ಹನುಮಂತನೊಟ್ಟಿಗೆ ಮಾತಾಡುವ, ಆ ಹನುಮಂತನೊಟ್ಟಿಗೆ ವ್ಯವಹರಿಸುವಂತಹ ಸೀತಾರಾಮರು ಕಿಂಪುರುಷ ಖಂಡದಲ್ಲಿ ಇದ್ದೇ ಇದ್ದಾರೆ. ಅಂತಹ ಆ ರಾಮನನ್ನು ಕಿಂಪುರುಷ ಖಂಡದಲ್ಲಿರುವಂಥ ಆ ಹನುಮಂತ ಅನೇಕ ಗಂಧರ್ವರೊಟ್ಟಿಗೆ ಬಹುವಿಧ ರಾಗಗಳಿಂದ ಸದಾ ಕಾಲ ಹಾಡ್ತಾ ಇರ್ತಾನೆ. ಎಲ್ಲುಂಟು ಕಿಂಪುರುಷ ಖಂಡ? ಯಾವ್ಯಾವುದೋ ಏಷ್ಯಾ ಖಂಡ ಅಂತಾರೆ ನಾವಿರುವಂಥದ್ದು, ಇನ್ನೊಂದು ಆಫ್ರಿಕಾ ಖಂಡ ಅಂತಾರೆ. ಹೀಗೆಲ್ಲ ನಾವು ಕಲಿತೇವಲ್ವ, ಶಾಲೆಯಲ್ಲಿ ಕಲಿಯೋದು. ಹಾಗೆ ಹೋಗಿ ನೋಡಿಕೊಂಡು ಬರಲಿಕ್ಕೆ, ವಿಮಾನ ಏರಿಯಾದರೂ ಹೋಗಿ ನೋಡಿಕೊಂಡು ಬರಲಿಕ್ಕೆ ಇರುವಂತಹ ಅನೇಕ ಸ್ಥಳಗಳು ಉಂಟು. ಅಮೆರಿಕಾ ಖಂಡ ಹೀಗೆಲ್ಲ ಉಂಟು. ಅಂಥದ ಅಂತ ಪ್ರಶ್ನೆ ಮಾಡಿದರೆ ಅಂಥದೇ ಭೂಮಿ ಹೌದು, ಆದರೆ ನಾಟ್ ರೀಚಬಲ್ ಅಂತ. ಹೋಗಿ ತಲುಪಲಿಕ್ಕೆ ಆಗುವಂಥದ್ದು ಯಾವುದು? ನಾವು ಈ ಭೂಮಿಯ ಅನೇಕ ಭಾಗಗಳನ್ನು ಹೋಗಿ ನೋಡಲಿಕ್ಕೆ ಬರ್ತದೆ. ನಾವು ನೋಡಲಿಕ್ಕೆ ಸಾಧ್ಯ, ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಂತಹ ಅನೇಕ ಭೂಭಾಗಗಳು ಉಂಟು. ಅಂತಹ ಭೂಭಾಗಗಳಲ್ಲಿ ಒಂದು ಕಿಂಪುರುಷ ಖಂಡ. ಅಂಥ ಕಿಂಪುರುಷ ಖಂಡದಲ್ಲಿ ಪ್ರಧಾನ ವ್ಯಕ್ತಿ ಹನುಮಂತ. ಅವನು ಸೇವಿಸುವಂತಹ ಭಗವಂತನ ರೂಪ ರಾಮರೂಪ, ಜೊತೆಯಲ್ಲಿ ಸೀತೆ. ಹೀಗೆ ಸೀತಾರಾಮರನ್ನು ಸದಾಕಾಲ ಆ ರಾಮ ಮಾಹಾತ್ಮ್ಯಗಳನ್ನೆಲ್ಲ ಹಾಡಿಕೊಂಡು ಇರುವವ ಹನುಮಂತ. ಜೊತೆಗೆಲ್ಲ ಗಂಧರ್ವರು ಕೂಡಿಕೊಂಡಿದ್ದಾರೆ. ಇವೆಲ್ಲ ನಮಗೆ ಭಾಗವತ ಪುರಾಣದಲ್ಲಿ ಈ ವಿಷಯ ಎಲ್ಲ ಬರುವುದುಂಟು. ಈಗ ಇನ್ನೂ ಒಂದು, ರಾಮಕಥೆಯಲ್ಲಿ ಅಷ್ಟೊಂದು ಮುಳುಗಿ ಹೋದವ ಹನುಮಂತ ಅಂತ ಹೇಳಿದರೆ, ಆ ರಾಮಕಥೆಯ ವಿಶೇಷ ಏನು ಅಂತ ಕೇಳಿದರೆ, ಭಜತಾಂ ಜನಾನಾಂ ಸ್ವಾನಂದ ಹೇತೌ ಅಂತ ಹೇಳ್ತಾರೆ. ರಾಮಕಥೆ ಅಂದರೆ ರಾಮನ ಮಾಹಾತ್ಮ್ಯಪೂರ್ಣವಾದಂತಹ ಕಥಾ ಏನುಂಟು ಅಂದರೆ, ರಾಮ ಮಾಹಾತ್ಮ್ಯಪೂರ್ಣವಾದಂತಹ ವಿಸ್ತಾರವಾದಂತಹ ಏನು ಕಥಾ ಭಾಗ ಉಂಟು, ಕಥನ ಉಂಟೋ, ಅದು ಸ್ವಾನಂದ ಹೇತೌ. ಭಜತಾಂ ಜನಾನಾಂ ಸ್ವಾನಂದ ಹೇತು ಅಂದರೆ ಯಾರು ಸೇವಿಸುವಂತಹ ಜನರಿಗೆ, ತನ್ನನ್ನು ಸೇವಿಸುವಂತಹ ಜನರಿಗೆ ತನ್ನ ಸ್ವರೂಪಗತವಾದ ಆನಂದ ಕೊಡುವುದಕ್ಕೆ ಕಾರಣ. ಸ್ವರೂಪಗತವಾದ ಆನಂದ ಅಂದರೆ ಅದು ಮೋಕ್ಷಾನಂದ. ಪ್ರತಿಯೊಬ್ಬನಿಗೂ ಕೂಡ ಒಬ್ಬ ಜೀವಾತ್ಮನಿಗೂ, ಪ್ರತಿ ಜೀವಾತ್ಮನಿಗೂ ತನ್ನ ಸ್ವರೂಪದೊಳಗಿರುವಂತಹ ಆನಂದದ ಆವಿರ್ಭಾವ ಆಗುವುದು ಈ ಪ್ರಕೃತಿಯ ಬಂಧನ ತಪ್ಪಿದ ಮೇಲೆ, ಪ್ರಕೃತಿಯ ಬಂಧನ ಕತ್ತರಿಸಿ ಹೋಗಿ ಮೋಕ್ಷವನ್ನು ಹೊಂದಿದಾಗ, ಮೋಕ್ಷ ಅಂದರೆ ಬಿಡುಗಡೆ, ಈ ಪ್ರಕೃತಿಯ ಬಂಧದಿಂದ ಬಿಡುಗಡೆ ಹೊಂದಿ ವೈಕುಂಠಾದಿ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡಾಗ ಅಲ್ಲಿ ಪ್ರತಿಯೊಬ್ಬ ಸಾತ್ವಿಕ ಜೀವಾತ್ಮನಿಗೆ ಅವನ ಆತ್ಮದಲ್ಲಿ, ಅವನ ಅಂತರಾತ್ಮದಲ್ಲಿ ಅವನ ಆ ಸ್ವರೂಪ ಸುಖ ಏನುಂಟು, ಆ ಸ್ವರೂಪ ಸುಖ ಪ್ರಕಟವಾಗ್ತದೆ. ಹೀಗೆ ಇಂತಹ ಸ್ವಾನಂದ ಅಂದರೆ ಸ್ವರೂಪದಲ್ಲಿಯೇ ಇರುವಂತಹ ಆನಂದಕ್ಕೆ ಹೇತು ಅಂದರೆ ಕಾರಣವಾಗಿರುವಂಥದ್ದು ಯಾವುದು? ರಾಮಕಥೆ. ರಾಮಕಥಾಮೃತ ಎನ್ನುವಂಥದ್ದು ಪ್ರತಿಯೊಬ್ಬ ಸಾತ್ವಿಕ ಜೀವಾತ್ಮನ ಆತ್ಮಾನಂದವಾದ ಆವಿರ್ಭಾವವನ್ನು ಮಾಡಿಕೊಡುದು, ಆತ್ಮಾನಂದದ ಪ್ರಾಕಟ್ಯವನ್ನು ಮಾಡ್ತದೆ. ಹಾಗಾಗಿ ಮೋಕ್ಷಕ್ಕೆ ಕಾರಣವಾದದ್ದು ರಾಮ ಮಾಹಾತ್ಮ್ಯ ಪೂರ್ಣವಾದಂತಹ ರಾಮಾಯಣ. ಇಂತಹ ರಾಮಾಯಣ ಅಮೃತ. ಅಂತಹ ರಾಮಕಥಾಮೃತವನ್ನು ನಿತ್ಯವೂ ಕೂಡ ಹನುಮಂತ ಹಾಡ್ತಾನೆ. ಇದು ಕಿಂಪುರುಷ ಖಂಡದಲ್ಲಿ ನಿರಂತರವಾಗಿ ರಾಮನನ್ನು ಸೇವಿಸುವವ ಹನುಮಂತ, ಸೇವೆ ಸ್ವೀಕರಿಸುವವರು ಸೀತಾರಾಮರು, ಜೊತೆಯಲ್ಲಿ ಎಲ್ಲರೂ ಹಾಡುಗರು ಗಂಧರ್ವರಿದ್ದಾರೆ. ಹೀಗೆಲ್ಲ ಇದು ಅನೇಕ ಪುರಾಣಗಳಲ್ಲಿ ಬರುವಂಥದ್ದು, ಭಾಗವತದಲ್ಲೆಲ್ಲ ಹೇಳುವಂಥದ್ದೇ ಇದು. ಖಂಡಗಳ ವರ್ಣನೆ ಮಾಡುವಾಗ
ಭೂಭಾಗ ಎಲ್ಲ ವರ್ಣನೆ ಮಾಡ್ತಾರೆ, ಭೂಮಂಡಲ ವರ್ಣನೆ ಮಾಡ್ತಾರೆ. ಹಾಗೆ ಬ್ರಹ್ಮಾಂಡ ವರ್ಣನೆಯಲ್ಲಿ ಇದು ಕೂಡ ಬರುವಂಥದ್ದು. ವಿಶೇಷವಾಗಿ ತಿಳಿಬೇಕು ಅನ್ನೋದಾದರೆ ವೆಂಕಟೇಶ ಪಾರಿಜಾತ ಅಂತ ಒಂದು ಕನ್ನಡ ಕೃತಿ, ಶ್ರೀನಿವಾಸ ದೇವರ ಕಲ್ಯಾಣ ಕಥೆಯನ್ನು ಹೇಳುವಂತಹ ವೆಂಕಟೇಶ ಪಾರಿಜಾತ ಎನ್ನುವಂತಹ ಒಂದು ಗ್ರಂಥ ಉಂಟು, ಕನ್ನಡ ಗ್ರಂಥ. ಅದನ್ನು ಬರೆದವರು ಗೋಕಾಕದ ಅನಂತಾಚಾರ್ಯರು ಅಂತ. ಆ ಅನಂತಾಚಾರ್ಯರ ರಚನೆ ಅದು ವೆಂಕಟೇಶ ಪಾರಿಜಾತ. ಅದು ಬಹಳ ಬಹಳ ಒಳ್ಳೆ ಪ್ರಸಿದ್ಧ ಕೃತಿ. ಅದನ್ನು ಯಾರಾದರೂ ಮನೆಯಲ್ಲಿದ್ದರೆ ಅಥವಾ ಖರೀದಿ ಮಾಡಲಿಕ್ಕೆ ಸಿಗ್ತದೆ. ಅದರಲ್ಲಿ ಬ್ರಹ್ಮಾಂಡ ವರ್ಣನೆ ಎಲ್ಲ ಉಂಟು. ಅದನ್ನೆಲ್ಲ ಬೇಕಾದರೆ ನೋಡಿ ತಿಳಿಬಹುದು. ಕನ್ನಡ ಕೃತಿಯಲ್ಲೇ ಸಾಕಷ್ಟು ಉಂಟು. ಇದಲ್ಲದೆ ಬ್ರಹ್ಮಾಂಡದ ವರ್ಣನೆ ಅಂದರೆ ಅವೆಲ್ಲ ಪುರಾಣಗಳಲ್ಲಿ ಬರ್ತವೆ, ನೋಡಿ ತಿಳಿಬಹುದು. ಪುರಾಣಗಳನ್ನು ಚೆನ್ನಾಗಿ ಅನ್ವಯಿಸಿ ನೋಡಿ ತಿಳಿಬಹುದು. ಹೀಗೆ ಇವಿಷ್ಟು ಕೂಡ ನಮಗೆ ಈ ಒಂದು ರಾಮಕಥೆಯನ್ನು ಸೇವಿಸುವಂತಹ ಹನುಮಂತ, ಸೀತಾರಾಮರ ಸೇವಾ ತತ್ಪರನಾದಂತಹ ಈ ಹನುಮದ್ ರೂಪದ ಮುಖ್ಯ ಪ್ರಾಣ ದೇವರು. ಇವರ ಈ ಪ್ರಥಮಾವತಾರದ ವಿಷಯ ಇಲ್ಲಿ ಪೂರೈಸ್ತದೆ. ಮುಂದಿನ ವಿಷಯ, ಮುಖ್ಯ ಪ್ರಾಣದೇವರು ದ್ವಾಪರ ಯುಗದಲ್ಲಿ ಅವತಾರ ಮಾಡಿತ್ತು. ಅದೇನು ಅಂತ ಈಗ ನೋಡುವ. ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ ಎನ್ನುವಂತಹ ಅತ್ಯಂತ ಶುಭತಮವಾದಂತಹ ಭಾಗ ಇದು. ಹಿಂದೆ ಕುಂತಿ ಭೋಜರಾಜನ ಮಗಳು ಕುಂತಿ ಎನ್ನುವ ಹುಡುಗಿ ಇದ್ಲು. ಇವಳು ಮೂಲದಲ್ಲಿ ಶೂರಸೇನ ಮಹಾರಾಜನ ಮಗಳು. ಶೂರನ ಮಗಳಾದಂತಹ ಪೃಥಾ ಎನ್ನುವ ಕನ್ಯೆ. ಆ ಪೃಥಾ ಅವಳು ಕುಂತಿ ಭೋಜರಾಜನ ಮನೆಯಲ್ಲಿ ಸಾಕು ಮಗಳಾಗಿ ಬೆಳೆದ್ಲು. ಕುಂತಿ ಭೋಜನ ಮಗಳಾದ್ದರಿಂದ ಅವಳನ್ನು ಕುಂತಿ ಅಂತ ಕರೆದ್ರು. ಆದರೆ ಅವಳ ಹೆಸರು ಪೃಥಾ ಅಂತ ಆಗಿತ್ತು. ಪೃಥಾ ಮಕ್ಕಳಾದ್ರಿಂದಲೇ ಪಾರ್ಥ ಅಂತ ಕರೆಯೋದು. ಧರ್ಮ, ಭೀಮ, ಅರ್ಜುನ ಈ 3 ಜನರು ಕೂಡ ಪಾರ್ಥರು. ಯಾಕೆ? ಪೃಥಾ ಮಕ್ಕಳು ಅಂತ. ಈ ಪೃಥಾಳನ್ನೇ ಕುಂತಿ ಅಂತ ಕರೀತಾರೆ. ಪ್ರಸಿದ್ಧಿಯಾಗ್ಬಿಟ್ಟಿದೆ ಕುಂತಿ, ಕುಂತಿ ಭೋಜನ ಮಗಳು. ಇವಳು ಪಾಂಡುರಾಜನ ಪತ್ನಿ. ಇವಳಿಗೆ 6 ಮಂತ್ರಗಳು, ದೇವತಾ ಮಂತ್ರಗಳು ಅವಳಿಗೆ ವಶ ಇತ್ತು. ಆ ದೇವತಾ ಮಂತ್ರಗಳನ್ನು ಉಚ್ಚರಿಸಿದರೆ ಸಾಕು ಅವಳಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗ್ತಿತ್ತು. ಹಾಗಾಗಿ ಅವಳು ಸೂರ್ಯ ಮಂತ್ರ ಹೇಳಿ ಒಬ್ಬ ಮಗನನ್ನ ಕನ್ಯಾವಸ್ಥೆಯಲ್ಲೇ ಪಡೆದ್ಲು. ಅದನ್ನು ಲೋಕಾಪವಾದ ಬರ್ತದೆ ಅಂತ ಒಂದು ಬಿದಿರಿನ ಬುಟ್ಟಿಯಲ್ಲಿ ಗಂಗಾ ನದಿಯಲ್ಲಿ ಬಿಟ್ಟು ಅವಳು ಬಿಟ್ಬಿಟ್ಲು, ತ್ಯಾಗ ಮಾಡಿಬಿಟ್ಲು. ಅದು ಗುಟ್ಟಾಗಿ ಉಳೀತು ಅಂತ ಈ ಕಥೆಯನ್ನೆಲ್ಲ ಮಹಾಭಾರತದಲ್ಲಿ ನೋಡ್ತೇವೆ. ಈಗ ಈ ಯಾವ ಕುಂತಿದೇವಿ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥಿಸಿದ್ಲು. ಮುಖ್ಯ ಪ್ರಾಣದೇವರ ಸಂಬಂಧಿಯಾದಂತಹ ಮಂತ್ರವನ್ನು ಅವಳು ಪಠಿಸಿದ್ಲು. ಆ ಮಂತ್ರ ಪಠನದಿಂದ ಪ್ರೀತರಾದವರು ಮುಖ್ಯ ಪ್ರಾಣದೇವರು. ತನ್ನ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಯಾವ ಸ್ಮರಣೆ ಮಾಡಿದಂತಹ, ಪಠನೆ ಮಾಡಿದಂತಹ ಆ ಪೃಥಾಳ ಬಗ್ಗೆ ಬಹಳ ಪ್ರೀತಿ ಹೊಂದಿದಂತಹ ಮುಖ್ಯ ಪ್ರಾಣದೇವರು ಅವಳ ಎದುರಿಗೆ ಬಂದು ಅವಳು ಸ್ಪೃಷ್ಟ್ವಾಯೇವ, ಒಮ್ಮೆ ಅವಳನ್ನು ಹೀಗೆ ಮುಟ್ಟಿದ್ರು. ಒಮ್ಮೆ ಅವಳನ್ನು ಸ್ಪರ್ಶ ಮಾಡಿದ್ರಿಂದಲೇ ಅವಳ ಕೈಗೆ ಒಂದು ಶಿಶು ಉಂಟಾಯಿತು, ಪುತ್ರೋತ್ಪಾದನೆ ಆಯಿತು. ಹೀಗೆ ನರೇಂದ್ರಕಾಂತ ಅಂದರೆ ಪಾಂಡುರಾಜನ ಪತ್ನಿಯಾದಂತಹ ಆ ಪೃಥಾದೇವಿಗೆ ಮುಖ್ಯ ಪ್ರಾಣದೇವರ ಮಂತ್ರೋಚ್ಚಾರದಿಂದ ಅವಳು ಮುಖ್ಯ ಪ್ರಾಣದೇವರನ್ನು ಒಲಿಸಿಕೊಂಡದ್ದು. ಕೂಡಲೇ ಮುಖ್ಯ ಪ್ರಾಣದೇವರು ಅವಳಿಗೆ ವಿಶೇಷ ಅನುಗ್ರಹ ಮಾಡಿ ಅವಳಿಗೊಬ್ಬ ಮಗನನ್ನು ಕೊಟ್ಟರು. ಹೀಗೆ ಅತ್ರ ಎಂ ಸುಷುವೆ ಈ ರೀತಿಯಾಗಿ ಅವಳು ಒಂದು ಮಗನನ್ನು ಹೆತ್ತಳು, ಪಡೆದಳು ಅಂತರ್ಥ. ನರೇಂದ್ರ ಕಾಂತ ಸುಷುವೇತ್ರ ಕುಂತಿ, ಸುಷುವೆ ಅಂದರೆ ಪ್ರಸವಿಸಿದ್ಲು ಅಂತರ್ಥ. ಒಂದು ಮಗನನ್ನು ಪಡೆದ್ಲು. ಇದು ಕುಂತಿ ಮುಖ್ಯ ಪ್ರಾಣದೇವರಿಂದ ಪಡೆದಂತಹ ಪುತ್ರ ಸಂತಾನ. ಇದು ವಿಷಯ. ಇದರ ಮೊದಲು 2 ಇದು ಶ್ಲೋಕದ ಉತ್ತರಾರ್ಧ ಹೇಳಿದೆ. ಪೂರ್ವಾರ್ಧದಲ್ಲೇನು? ತಸ್ಯೈವ ವಾಯೋ ಅವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ. ಈ ಮುಖ್ಯ ಪ್ರಾಣದೇವರಿಗೆ, ಮುಖ್ಯ ಪ್ರಾಣದೇವರ 2ನೇ ಅವತಾರ
ಅದನ್ನು ಸ್ವತಃ ಅಂದರೆ ಸಜ್ಜನರು ಎರಡನೇ ಅವತಾರ ಅಂತ ಹೇಳ್ತಾರೆ, ಭೀಮಾ ಅವತಾರ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣದೇವರ ಎರಡನೇ ಅವತಾರ ಏನಾಯಿತು ಅದನ್ನು ಸಂತಹ ಭೀಮಂ ಪ್ರವದಂತಿ, ಸಜ್ಜನರು ಆ ಮುಖ್ಯ ಪ್ರಾಣದೇವರ ಎರಡನೇ ಅವತಾರವನ್ನು ಭೀಮಾವತಾರ ಅಂತ ವರ್ಣಿಸ್ತಾರೆ. ಈ ಅವತಾರ ಮಾಡುವಾಗ ಹಿನ್ನೆಲೆ ಏನು ಅಂದರೆ, ಮುಖ್ಯ ಪ್ರಾಣದೇವರನ್ನು ಕುರಿತು ಆ ಕುಂತಿದೇವಿ ಅಂದರೆ ಪಾಂಡುರಾಜನ ಪತ್ನಿಯಾದಂತಹ ಕುಂತಿ ಮುಖ್ಯ ಪ್ರಾಣದೇವರನ್ನು ಕುರಿತಾದ ಮಂತ್ರೋಚ್ಚಾರ ಮಾಡಿದ್ದು. ಇದರಿಂದ ಪ್ರೀತರಾದ ಮುಖ್ಯ ಪ್ರಾಣದೇವರು ಅವರನ್ನು ಅವಳನ್ನು ಸ್ಪರ್ಶ ಮಾಡಿದ ಮಾತ್ರದಲ್ಲಿ ಅವಳಿಗೆ ಪುತ್ರ ಪ್ರಾಪ್ತಿಯಾಯಿತು. ಆ ಪುತ್ರನಿಗೆ ಭೀಮ ಅಂತ ಹೆಸರು. ಇಷ್ಟು ವಿಷಯ. ಹೀಗೆ ಮುಖ್ಯ ಪ್ರಾಣದೇವರ ಭೀಮಾವತಾರ ಆದದ್ದು. ಭೀಮ ಅನ್ನೋ ಶಬ್ದಕ್ಕೆ ಭಯಂಕರ ಅಂತ ಹೆಸರು. ಭಯವನ್ನುಂಟು ಮಾಡುವವನಿಗೆ ಭೀಮ ಅಂತ ಹೆಸರು. ಅದು ಹಾಗೆ ಇದ್ದದ್ದು. ರಾಜವಂಶೀಯ ಕುರುವಂಶದಲ್ಲಿ, ಚಂದ್ರವಂಶದಲ್ಲಿ, ಕುರುವಂಶದಲ್ಲಿ ಅವತರಿಸಿದಂತಹ ಮುಖ್ಯ ಪ್ರಾಣದೇವರು ಅವರು ಬಹಳ ಉಗ್ರವಾಗಿಯೇ ಇದ್ದದ್ದು. ಯಾಕೆ? ಅವರ ಆ ಒಂದು ಪರಿಸರದಲ್ಲಿ ಸಾಕಷ್ಟು ಜನ ರಕ್ಕಸರು ಬಂದ್ಬಿಟ್ಟು, ಸಾಕಷ್ಟು ಜನ ರಕ್ಕಸರು ಅಲ್ಲಲ್ಲಿ ಋಷಿಗಳನ್ನು ಪೀಡಿಸ್ತಾ ಇದ್ದವರಿದ್ದರು. ಕೆಲವರು ಉಗ್ರವಾದಂತಹ ಆ ಕಾಡು ಪ್ರಾಣಿಗಳ ರೂಪದಲ್ಲಿ ಬಂದವರು ಇದ್ದರು. ಎಲ್ಲರನ್ನೂ ಕೂಡ ಹದ ಹಾಕಬೇಕು, ಎಲ್ಲರನ್ನೂ ಬಡಿದು ಹಾಕಬೇಕು, ಆಗ ಉಗ್ರ ರೂಪವೇ ಇರಬೇಕು. ಹಾಗೆ ಇದ್ದದ್ದೇ ಆಗಿತ್ತು. ಹಾಗಾಗಿ ಮುಖ್ಯ ಪ್ರಾಣದೇವರ ಎರಡನೇ ಅವತಾರ. ಅದಕ್ಕೆ ಭೀಮ ಅಂತ ಹೆಸರನ್ನ ಪ್ರಾರಂಭಕ್ಕೆ ಭೀಮ ಅಂತ ಹೆಸರಿಟ್ಟದ್ದಾಗಿತ್ತು. ಇದು ಕ್ಷಣ ಮಾತ್ರದಲ್ಲಿ ಅವರಿಗೆ ಈ ಒಂದು ಕುಂತಿ ಪುತ್ರತ್ವ ಅನ್ನೋದು ಆಯಿತು. ಇದು ಮುಖ್ಯ ಪ್ರಾಣದೇವರ ದ್ವಿತೀಯ ಅವತಾರ, ಭೀಮಾವತಾರ. ಭೀಮ ಎನ್ನುವುದೇ ಹೆಸರು. ಈಗ ಮತ್ತೆ ಆ ಭೀಮನ ಏನೇನು ಲೀಲೆಗಳುಂಟು ಅದನ್ನು ಇಲ್ಲಿ ತಿಳಿಸ್ತಾರೆ. ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ, ಇಂದ್ರಾಯುಧಂ ಹೀಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾಗ್ ಬಿಭೇದ ಭೂಭೃದ್ ವಪುರಂಗ ಸಂಗಾದ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾದ್ ಎನ್ನುವಂಥದ್ದು. ಹಿಂದೆ ಇವೆಲ್ಲ ಪುರಾಣದಲ್ಲಿ ಬಂದಿರುವಂತಹ ವಿಷಯಗಳು. ಅದೇನು ಅಂದರೆ, ಹಿಂದೆ ಅನೇಕ ಪರ್ವತಗಳಿಗೆ, ಎಲ್ಲ ಪರ್ವತಗಳಿಗೂ ರೆಕ್ಕೆಗಳಿದ್ವಂತೆ. ರೆಕ್ಕೆಗಳಿದ್ರೆ ಹಾರಬಹುದು. ನಾವೆಲ್ಲ ಯಾವ್ದಾದ್ರು ರೆಕ್ಕೆ ಕಟ್ಕೊಂಡ್ರೆ ಹಾರಲಿಕ್ಕೆ ಬರುವುದಿಲ್ಲ. ಹುಟ್ಟುತ್ತಾ ರೆಕ್ಕೆಗಳಿರಬೇಕು. ಈ ಪರ್ವತಗಳಿಗೆ ಸೃಷ್ಟಿಯಾಗುವಾಗಲೇ ರೆಕ್ಕೆಗಳಿತ್ತು. ರೆಕ್ಕೆ ಇದ್ದ ಕೂಡಲೇ ಪರ್ವತಗಳು ಹಾರಿ ಬಿಡ್ತಿದ್ದು. ಹಾರಿ ಎಲ್ಲೆಲ್ಲಿಯೋ ಹೋಗಿ ಕುತ್ಕೊಳ್ತಿದ್ದು. ಒಂದು ಸ್ಥಳದಲ್ಲಿದ್ದ ಪರ್ವತ ಅಲ್ಲಿರ್ತಿರ್ಲಿಲ್ಲ, ಇನ್ನೆಲ್ಲಿಯೋ ಹಾರಿ ಹೋಗಿ ಕುಳಿತುಕೊಳ್ತಿತ್ತು. ಕುಳಿತುಕೊಳ್ಳುವಾಗ ಜನವಸ್ತಿ ಇರುವಲ್ಲೆಲ್ಲ ಕೂತ್ಕೊಳ್ತಿತ್ತು. ಊರಿನ ಮೇಲೆ ಕೂತ್ಬಿಡ್ತಿತ್ತು. ಊರೇ ಪುಡಿ ಆಗಬೇಕು. ಹಾಗೆ ಎಷ್ಟೋ ಸ್ಥಳಗಳು, ಜನವಸ್ತಿಯ ಸ್ಥಳಗಳೆಲ್ಲ ಧ್ವಂಸ ಆಗಿ ಹೋಗ್ತಿತ್ತು. ಆಗ ದೇವೇಂದ್ರ ಒಂದು ಕಟ್ಟುನಿಟ್ಟಾದಂತಹ ಕ್ರಮ ಕೈಗೊಂಡದ್ದೇನು ಅಂದರೆ, ವಜ್ರಾಯುಧವನ್ನು ತೆಗೆದುಕೊಂಡು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕೂಡ ಕತ್ತರಿಸಿಬಿಟ್ಟು, ಯಾವಾಗ ರೆಕ್ಕೆ ಕತ್ತರಿಸಿ ಹೋಯ್ತೋ ಪರ್ವತಗಳೆಲ್ಲವೂ ಕೂಡ ಇದ್ದಲ್ಲೇ ಇದ್ವು. ಪರ್ವತಗಳಿಗೆ ಅಚಲ ಅಂತ ಹೆಸರು ಬಂತು. ಚಲಿಸ್ತಾ ಇದ್ದ ಪರ್ವತಗಳು, ಹಾರ್ತಾ ಇದ್ದ ಪರ್ವತಗಳು ಅಚಲ ಅನ್ನೋ ಹೆಸರನ್ನು ಪಡೆದು. ಯಾಕೆಂದರೆ ಇದ್ದಲ್ಲೇ ಬಿದ್ದಿರಬೇಕು, ರೆಕ್ಕೆ ಇಲ್ಲ. ಈ ಸ್ಥಿತಿಯನ್ನು ತಂದದ್ಯಾರು? ದೇವೇಂದ್ರ. ಅದಕ್ಕೆ ಇಂದ್ರಾಯುಧಂ ಹೀಂದ್ರ ಕರಾಭಿನುಮ್ನಂ. ಇದು ಹಿಂದೆ ನಡೆದದ್ದಪ್ಪ. ಒಂದು ಪರ್ವತ ತನ್ನ ರೆಕ್ಕೆಗಳನ್ನು ಕತ್ತರಿಸಿಕೊಂಡು, ಅಂದರೆ ತನ್ನ ದೇಹದ ಅವಯವಗಳನ್ನು ಕತ್ತರಿಸಿಕೊಂಡು ಇದ್ದಲ್ಲೇ ಇದ್ದುಕೊಂಡು ಅಚಲ ಅನ್ನಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದದ್ದು. ಇದನ್ನು ನಾವು ಕೇಳ್ತೇವೆ. ಇದು ಪುರಾಣಗಳಲ್ಲಿ ಪ್ರಸಿದ್ಧ ವಿಷಯ. ಸರಿ, ಈ ಭೀಮನಿಗೂ ಇದಕ್ಕೂ ಏನು ಸಂಬಂಧ? ಹೀಗೆ ಪರ್ವತ ಪ್ರದೇಶ ಋಷಿ ಜನರೆಲ್ಲ ವಾಸ ಮಾಡುವಂತಹ ಸ್ಥಳ. ಹೆಚ್ಚು ಋಷ್ಯಾಶ್ರಮಗಳನ್ನು ಬಹಳ ಬಯಸ್ತಾ ಇದ್ರು ಪಾಂಡುರಾಜ, ಪೃಥ, ಮತ್ತೊಬ್ಬಳು ಮಾದ್ರಿ ಎನ್ನುವ ಪಾಂಡುರಾಜನ ಮತ್ತೊಂದು ಹೆಂಡತಿ. ಇವರು 3 ಜನರಿಗೂ ಕೂಡ ಮಹರ್ಷಿ ಜನರ ಸಹವಾಸ ಇಷ್ಟ. ಹಾಗಾಗಿ ಋಷ್ಯಾಶ್ರಮಗಳಲ್ಲಿಯೇ ಇವರು ಹೆಚ್ಚು ವಾಸ ಮಾಡ್ತಾ ಇದ್ದದ್ದಾಗಿತ್ತು. ಮಕ್ಕಳು ಕೂಡ ಹಾಗೆ ಬೆಳೆದವರು. ಹಾಗಿರುವಾಗ ಇದು ಧರ್ಮ ಮೊದಲನೇ ಮಗ, ಎರಡನೇ ಮಗ ಭೀಮ.
ಭೀಮ ಸಣ್ಣ ಮಗು, ಕೈಯಲ್ಲಿ ಶಿಶು. ಆ ಶಿಶುರೂಪದಲ್ಲಿರುವಂತಹ ಭೀಮನನ್ನೆತ್ತಿಕೊಂಡು ಆ ಗುಡ್ಡ ಪ್ರದೇಶದಲ್ಲಿ, ಪರ್ವತ ಪ್ರದೇಶದಲ್ಲಿ ಕುಂತಿ ನಡೆದಾಡ್ತಾ ಇದ್ಲು. ಎದುರಿಗೊಂದು ಹುಲಿ ಬಂತಂತೆ, ದೊಡ್ಡ ಹುಲಿ ಬಂತು. ಹುಲಿ ಬಂದಾಗ ಮೇಲೆ ಹಾರೀತು. ಅದು ಜೋರಾಗಿ ಕೂಗಿಕೊಂಡು ಬರುವಂತಹ ಹುಲಿ ನೋಡಿ ಹೆದರಿ ಹೋದ್ಲು. ಒಮ್ಮೆಲೆ ಪೃಥ ಹೆದರಿ ಕೈಯಲ್ಲಿದ್ದ ಕೈಕಾಲು ನಡುಗ್ಬಿಡ್ತು. ಕೈಯಲ್ಲಿದ್ದ ಶಿಶು ಕೆಳಗೆ ಬಿದ್ದು ಹೋಯ್ತು. ಭೀಮ ಕೆಳಗೆ ಬಿದ್ದದ್ದು. ಬಿದ್ದ ಕೂಡಲೇ ಏನಾಯ್ತು, ಜನನೀ ಕರಾಗ್ರಾತ್ ಅಂತ ಹೇಳ್ತಾರೆ. ತಾಯಿಯ ಕೈ ಕೊನೆಯಿಂದ ಬಿದ್ದಂತಹ ಭೀಮ, ಜಾರಿ ಬಿದ್ದಂತಹ ಶಿಶು ಭೀಮ. ಈ ಭೀಮ ಆ ಪರ್ವತದ ಮೇಲೆ ಬಿದ್ದು ಕೂಡಲೇ ಆ ಇಡೀ ಪರ್ವತವೇ 100 ಹೋಳಾಗಿ ಹೋಯ್ತಂತೆ. ದೇವೇಂದ್ರ ಪ್ರಯತ್ನಪಟ್ಟು ವಜ್ರಾಯುಧವನ್ನು ಪ್ರಯೋಗ ಮಾಡಿ ಆ ಪರ್ವತಗಳ ರೆಕ್ಕೆಯನ್ನು ಕಡಿದದ್ದು ಹಿಂದೆ ನೋಡಿದೆವು. ಈ ಕಡಿಯೋ ಕೆಲಸ ಎಂಥದೂ ಇಲ್ಲ. ತಾಯಿಯ ಕೈಗೊನೆಯಿಂದ ಜಾರಿ ಬಿದ್ದಂತಹ ಶಿಶು ಪರ್ವತಕ್ಕೆ ಜಾರಿ ಬಿದ್ದದ್ದಕ್ಕೆ ಆ ಶಿಶುವಿನ ಹೊಡೆತ ಮೇಲಿಂದ ಬಿದ್ದದ್ದು, ಆ ಶಿಶುವಿನ ಭಾರ ತಡೆಯಲಾಗದೆ ಪರ್ವತವೇ 100 ಹೋಳಾಗಿ ಹೋಯಿತು. ಅದನ್ನೇ ಶತಶೃಂಗ ಪರ್ವತ ಅಂತ ಹೇಳ್ತಾರೆ. ಹೀಗೆ ವಪುರಂಗ ಸಂಘ ವಿಭೇದ ಚಿತ್ರಂ, ಹೀಗೆ ಪರ್ವತವನ್ನೇ ಭೇದಿಸಿ ಬಿಟ್ಟ, ಚೂರು ಮಾಡಿಬಿಟ್ಟ, 100 ಹೋಳು ಮಾಡಿದ ಅಂತ ಹೀಗೆ ಆ ಶತಶೃಂಗ ಪರ್ವತವನ್ನ, ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದನ್ನ ನಾವು ನೋಡುವಾಗ ನಮಗಿಲ್ಲಿ ಸಾಮಾನ್ಯವಾಗಿ ಹೇಳುವುದುಂಟು. ಬೆಂಗಳೂರು ವಾಸಿಗಳಿಗೆ ಸ್ವಲ್ಪ ಹೆಚ್ಚು ಗೊತ್ತಿರ್ತದೆ, ಮಾಧ್ವ ಜನರಿಗೆ. ಮತ್ತೆ ಬೆಂಗಳೂರು ಮೈಸೂರು ನಿವಾಸಿಗಳು ಮಾಧ್ವ ಜನರಿಗೆ ಸ್ವಲ್ಪ ಗೊತ್ತಿರುವಂಥದ್ದು ಏನಂದರೆ, ಮುಳುಬಾಗಿಲು ಅಂತ ಕ್ಷೇತ್ರ, ಕೋಲಾರ ಜಿಲ್ಲೆ ಮುಳುಬಾಗಿಲು. ಆ ಊರ ಹೆಸರು ಗೊತ್ತಿರ್ತದೆ, ಅದರ ಅಲ್ಲಿಯ ಮಹತ್ವ ಅಷ್ಟು ಎಲ್ಲ ಅಂದಾಜಾಗಬೇಕು ಅಂತ ಸ್ವಲ್ಪ ಮಾಧ್ವರಿಗೆ ಆ ಸಂಸ್ಕಾರ ಉಂಟು. ಅಲ್ಲಿ ಪರ್ವತಗಳು ಬಹಳ ಇದೆ, ಕಲ್ಲು ಬೆಟ್ಟಗಳು ಬಹಳ ಇದೆ, ಬಹಳಷ್ಟು ಬೆಟ್ಟಗಳಿವೆ. ಅದನ್ನು ನೋಡಿ ಅದು ಶತಶೃಂಗ ಪರ್ವತಗಳು ಅಲ್ಲೇ ಇರುವಂಥದ್ದು ಅಂತ ಹೇಳ್ತಾರೆ. ಭೀಮ ಸಂಬಂಧಿಯಾದ ಆ ಶತಶೃಂಗ ಪರ್ವತ ಇರುವುದು ಆ ಮುಳುಬಾಗಿಲು ಪ್ರದೇಶದಲ್ಲಿ, ಅಲ್ಲೆಲ್ಲ ಇರುವಂತಹ ಅಲ್ಲಲ್ಲಿ ಇರುವಂತಹ ಆ ಪರ್ವತಗಳೆಲ್ಲವೂ ಕೂಡ ಶತಶೃಂಗ ಪರ್ವತಗಳು. ಅಂದರೆ 100 ಹೋಳಾಗಿರುವಂಥ 100 ಬೆಟ್ಟಗಳು ಉಂಟು ಆ ಸುತ್ತಲೂ, ಅವೆಲ್ಲವೂ ಕೂಡ ಶತಶೃಂಗ ಪರ್ವತಗಳು ಅಂತ ಹೇಳ್ತಾರೆ. ಇರಬಹುದು, ಅದು ಹೀಗೆ ಕೇಳಿ ವಾಡಿಕೆ, ನನಗೆ ಆ ಪ್ರಕಾರ ಹೇಳ್ತೇನೆ ಅಷ್ಟೇ. ನಾನು ಮುಖ್ಯ ಪ್ರಾಣದೇವರಿಗೆ ಆಖಣಾಶ್ಮ ಸಮ ಅಂತ ಹೇಳ್ತಾರೆ. ಆಖಣಾಶ್ಮ ಸಮ ಅಂತ ಒಂದು ಹೆಸರನ್ನ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಒಂದು ಮಣ್ಣಿನ ಉಂಡೆ, ಗಟ್ಟಿಯಾದ ಮಣ್ಣಿನ ಉಂಡೆಯನ್ನು ಜೋರಾದ ಚಪ್ಪಡಿ ಕಲ್ಲಿಗೆ ಬಡಿದ್ರೆ ಚಪ್ಪಡಿ ಕಲ್ಲು ಚೂರಾಗೋದಿಲ್ಲ. ಗಟ್ಟಿಯಾದ ಮಣ್ಣಿನ ಉಂಡೆಯನ್ನು ಕಲ್ಲಿಗೆ ಬಡಿದ್ರೆ, ಗಟ್ಟಿ ಕಲ್ಲಿಗೆ ಬಡಿದ್ರೆ ಕಲ್ಲೇನೂ ಚೂರಾಗುವುದಿಲ್ಲ, ಮಣ್ಣು ಚೂರಾಗ್ತದೆ. ಕಲ್ಲಿಗೆ ಪೆಟ್ಟು ಕೊಡುವಂಥ, ಹೊಡೆತ ಕೊಡುವಂತಹ ಮಣ್ಣು ಚೂರಾಗಿ ಬೀಳ್ತದೆ. ಹೊಡೆತ ಕೊಡೋದು ಮಣ್ಣು, ಹೊಡೆತ ತಿನ್ನೋದು ಕಲ್ಲು. ಕಲ್ಲಿಗೇನೂ ಆಗುವುದಿಲ್ಲ, ಆದರೆ ಹೊಡೆತ ಕೊಟ್ಟಂತಹ ಮಣ್ಣು ಚೂರಾಗಿ ಬೀಳ್ತದೆ, ಹಿಟ್ಟಾಗಿ ಬೀಳ್ತದೆ, ಪುಡಿ ಆಗ್ತದೆ. ಹೌದಾ? ಅದಕ್ಕೆ ಕಲ್ಲು ಹೇಗೆ ಉಂಟೋ ಆ ರೀತಿ ಆಖಣಾಶ್ಮ ಸಮ. ಆಖಣ ಅಂದರೆ ಕಲ್ಲು, ಅಶ್ಮ ಅಂದರೆ ಕಲ್ಲು ಅಂತ, ಆಖಣಾಶ್ಮ ಸಮ ಅಂತ ಹೀಗೆ ಆ ಮುಖ್ಯ ಪ್ರಾಣದೇವರನ್ನ ಉಪನಿಷತ್ತಲ್ಲಿ ವರ್ಣನೆ ಮಾಡುವುದು. ಈಗ ಭೀಮನ ವಿಷಯದಲ್ಲಿ ಹಾಗೆ ಆಯಿತು. ಸಣ್ಣ ಶಿಶು, ಎಳೆಯ ಶಿಶು, ಇದು ಕೆಳಗೆ ಆ ಪರ್ವತ ಪ್ರದೇಶದಲ್ಲಿ ಬಿದ್ದಾಗ ಶಿಶುವಿಗೆ ಪೆಟ್ಟಾಗಬೇಕಿತ್ತು. ಶಿಶುವಿಗೆ ಏನೂ ಆಗಿಲ್ಲ, ಆಟ ಆಡಿಕೊಂಡಿದೆ. ಆದರೆ ಪರ್ವತ ಮಾತ್ರ 100 ಹೋಳಾಯಿತು. ಪರ್ವತವನ್ನೇ ಹುಡಿಗುಟ್ಟಿದಂತಹ ಮಹಾವೀರ ನಮ್ಮ ಈ ಭೀಮ ಎನ್ನುವಂಥದ್ದು ಹೀಗೆ ಮುಖ್ಯ ಪ್ರಾಣದೇವರ ಅವತಾರ ರೂಪ. ಅಂದರೆ ಅವರ ಅವತಾರ ರೂಪದಲ್ಲಿ ಶಿಶುತನದಲ್ಲೇ ತೋರಿಸಿದಂತಹ ಮಹಾಮಹಿಮೆ ಮಧ್ವಾವತಾರದಲ್ಲಿ ಮತ್ತೂ ಸಾಕಷ್ಟು ವರ್ಣಿಸ್ತಾರೆ. ಹೀಗೆಲ್ಲ ಮುಖ್ಯ ಪ್ರಾಣದೇವರ ಮಹಾಮಹಿಮೆ ಇಂಥದ್ದು ಅಂತ ಇಷ್ಟು ಹೇಳಿದರು. ಪುರೇ ಕುಮಾರಾನಲ ಸನ್ವಿಹಾರಾತ್ ನಿರೀಕ್ಷ್ಯ ಸರ್ವಾನಪಿ ಮಂದಲೀಲಃ ಕೈಸೋರಲೀಲಾಂ ಹತಸಿಂಹ ಸಂಘಾಂ ವೃತ್ತಾಂಬನೆ ಪ್ರಾಕ್ ಸ್ಮರತಿ ಸ್ಮ ಸೂತ್ಕಃ ಎನ್ನುವಂಥ ಮಾತು. ಇದನ್ನು ಹೇಳುವಾಗ ಆ ಭೀಮ ಹಸ್ತಿನಾವತಿಯಲ್ಲಿ ಅವ ಇರುವಾಗ ಸ್ವಲ್ಪ ಸ್ವಲ್ಪ ಆಟಗಳನ್ನು ತೋರಿಸ್ತಿದ್ನಂತೆ. ಸಣ್ಣ ಹುಡುಗ, ಪಾಂಡವರೆಲ್ಲ ಪುಟ್ಟ ಮಕ್ಕಳು, ಅದರಲ್ಲಿ ಇವನು ಭೀಮ ಎರಡನೇ ಮಗು. ಆ ಎರಡನೇ ಬಾಲಕ ಅವನು ಸ್ವಲ್ಪ ಆಟಗಳನ್ನು ಆಡ್ತಾ ಇದ್ನಂತೆ.
ಬಹಳ ಅತ್ಯಲ್ಪ ಆಟ, ಅಂದರೆ ಬಹಳ ಶಕ್ತಿಯನ್ನು ಉಪಯೋಗಿಸಿ ಜೋರು ಹುಮ್ಮಸ್ಸಿನಿಂದ ಆಟ ಆಡುವುದಲ್ಲ, ಸಾಧಾರಣ ಹಗುರವಾಗಿ ಆಟ ಆಡೋದು. ಅಷ್ಟು ಹಗುರವಾದಂತಹ ಕೈ ಮುಷ್ಟಿ ಕಟ್ಟಿ ಒಬ್ರಿಗೊಬ್ರು ಹೊಡೆದಾಡೋದು, ಮಕ್ಕಳು ಏನೇನೋ ಕುಸ್ತಿ ಮಾಡ್ತೆ ಹೀಗೆಲ್ಲ ಆಟ ಆಡ್ತಾರೆ ಮಕ್ಕಳು. ಅದೇ ರೀತಿ ಆಟ ಆಡುವಂತಹ ಭೀಮ ಹಾಗಾಗಿ ಹಗುರವಾದ ಆಟ ಆಡ್ತಾ ಇದ್ದಂತಹ ಹುಡುಗ ಮಂದಲೀಲಹ, ಅಂದರೆ ಹಗುರವಾದ ಆಟ ಆಡ್ತಾ ಇದ್ದವನು. ಹಾಗೆ ಆಟ ಆಡ್ತಾ ಇದ್ದಾಗ ಅಲ್ಲಿದ್ದಂತಹ ಅನೇಕ ಜನ ರಾಜಕುಮಾರರು, ಯಾರವರು? ದುರ್ಯೋಧನಾದಿಗಳು 100 ಮಂದಿಯವರು. ಇವರು 5 ಮಕ್ಕಳು. ಈ 5 ಮಕ್ಕಳು ಆ 100 ಮಕ್ಕಳೊಟ್ಟಿಗೆ ಆಟ ಆಡೋದು. ಎಲ್ಲ 105 ಮಂದಿ ಮಕ್ಕಳು ಆಟ ಆಡ್ತಾರೆ. ಅವರೆಲ್ಲ ಸ್ವಲ್ಪ ಆಲಸ್ಯದವರು, ಅಲಸಾನ್ ಕುಮಾರ ಅಂತ ಹೇಳ್ತಾರೆ. ಆಲಸ್ಯದಿಂದ ಆಟ ಆಡುವಂತಹ ಚುರುಕು ಮಕ್ಕಳಲ್ಲ ಅವರು. ದುರ್ಯೋಧನಾದಿಗಳು ಚುರುಕು ಮಕ್ಕಳಲ್ಲ, ಮಂದವಾಗಿರುವಂಥವ್ರು. ಅವರನ್ನು ನೋಡ್ತಿದ್ದಂತೆ ಹನುಮಂತ, ಭೀಮ ಅವರನ್ನು ನಿರೀಕ್ಷ ಸರ್ವಾನಪಿ ಮಂದಲೀಲಃ ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ. ಆಟ ಆಡುವಂತಹ ಸಂದರ್ಭದಲ್ಲಿ ಅವರನ್ನೆಲ್ಲ ನೋಡಿದರು. ಚುರುಕೇ ಇಲ್ಲ ಈ ಹುಡುಗರು, ಆಲಸ್ಯದಿಂದ ಏನೋ ಒಂದು ಕೈಕಾಲು ಎಳ್ಕೊಂಡು ಆಟ ಆಡ್ತಾರೆ ಅನ್ನಿಸ್ತಿತ್ತು ಭೀಮನಿಗೆ. ಯಾಕೆಂದರೆ ಭೀಮ ಅಷ್ಟು ಚುರುಕಿದ್ದ ಅಂತ ಅರ್ಥ. ಹಗುರವಾಗಿ ಆಟ ಆಡಿದ್ರು, ಅಷ್ಟು ವೇಗ ತೋರಿಸಲಿಲ್ಲ. ಆದರೆ ಹಗುರವಾದಂಥ ಒಂದು ಪೆಟ್ಟು ಕೊಟ್ಟರು ಕೂಡ ಅವ್ರಿಗೆ ಬಹಳ ದೊಡ್ಡ ಅಪಾಯ ಆಗ್ತಿತ್ತು. ಆ ರೀತಿಯವನು ಇವನು. ಹಾಗಿರುವಂಥವನು ಅಂದರೆ ಅದೇ ಅವರಿಗೆ ತಡೆಯಲಿಕ್ಕೆ ಆಗದಂಥ ಪೆಟ್ಟಾಗ್ತಿತ್ತು. ಸುಮ್ಮನೆ ಬೆನ್ನ ಮೇಲೆ ಚೆನ್ನಾಗಿದೆ ಅಂತ ಬೆನ್ನು ಚಪ್ಪರಿಸಿದ್ರೆ, ಬೆನ್ನಿಗೆ ಸಣ್ಣದಾಗಿ ಹೊಡೆದ್ರೆ, ಹಗೂರಕ್ಕೆ ಹೊಡೆದ್ರು ಕೂಡ ಅವರು ಹಗೂರಕ್ಕೆ ಹೊಡೆದ್ರು ಕೂಡ ಅವ್ರಿಗೆ ದೊಡ್ಡ ಪೆಟ್ಟಾಗ್ತಿತ್ತು. ಆ ರೀತಿಯ ಪರಾಕ್ರಮ ಈ ಭೀಮ ಬಾಲಕನಿಗೆ ಹಾಗಿದ್ದದ್ದಾಗಿತ್ತು. ಮತ್ತು ಈಗಾಗಲೇ ಹೇಳಿದೆ, ಪೃಥ, ಮಾದ್ರಿ, ಪಾಂಡು ಇವರೆಲ್ಲರೂ ಕೂಡ ಋಷ್ಯಾಶ್ರಮಗಳಲ್ಲೇ ಇದ್ದವರು. ಋಷ್ಯಾಶ್ರಮ ಇರುವಂಥದ್ದೆಲ್ಲ ಅಡವಿ ಪ್ರದೇಶದಲ್ಲಿ. ಅಡವಿ ಮೃಗಗಳು ಸಾಕಷ್ಟು ಇರ್ತಿದ್ವು. ಅಲ್ಲೆಲ್ಲ ಅನೇಕ ಅಡವಿಯಲ್ಲಿರುವ ಕ್ರೂರ ಮೃಗಗಳೆಲ್ಲ ಅಲ್ಲಿ ಬರ್ತಿದ್ವಂತೆ. ಅವೆಲ್ಲವೂ ಬಂದರೆ ಋಷ್ಯಾಶ್ರಮದಲ್ಲಿ ಏನಾದರೂ ಪಿರಿ ಮಾಡಿ ಹಿಂಸೆಗೊಳ್ಳಿಕ್ಕೆ ಬರ್ತವೆ. ಕಿರುಕುಳ ಮಾಡೋದು, ಕೆಲವರಿಗಾದರೂ ಹೆದರಿಕೆ ಉಂಟು ಮಾಡೋದು, ಹೀಗೆಲ್ಲ ಮಾಡ್ತಿದ್ವು. ಎಲ್ಲಾದರೂ ಗೊರಗುಟ್ಕೊಂಡು ಗರ್ಜನೆ ಮಾಡಿಕೊಂಡು ಸಿಂಹವೆಲ್ಲ ಏನಾದರೂ ಋಷ್ಯಾಶ್ರಮದ ಸಮೀಪಕ್ಕೆ ಬಂದರೆ ಈ ಭೀಮ ಆ ಸಿಂಹವನ್ನೆಲ್ಲ ಸಂಹರಿಸಿ ಬಿಡ್ತಿದ್ದಂತೆ. ಪುಟ್ಟ ಹುಡುಗ ಅವ, ಸಣ್ಣ ಹುಡುಗನೇ ಸಿಂಹಗಳನ್ನು ಹೇಗೆ ಹೊಡಿತಿದ್ದ ಅಂದರೆ ಸಿಂಹಸಂಘಂ ಅವನು ಬಡಿತಿದ್ದ ಅಂತ. ಇದೇ ಅವನ ಕೈಸೋರ ಲೀಲ, ಅಂದರೆ ಬಾಲಲೀಲೆ ಹೀಗೆ ಇದ್ದಿತ್ತು ಅವನಿಗೆ. ಇದು ಹೀಗೆಲ್ಲ ಲೀಲೆಯನ್ನು ಅವನು ಬಾಲಲೀಲೆ ತೋರಿಸ್ತಿದ್ದ. ನಮ್ಮ ಶ್ರೀಪಾದರಾಜರು ಹೇಳ್ತಾರೆ, ಹರಿಗಳಿಂ ಕರಿಗಳಿಂ ತರಿವ ವೀರನಿಗೆ ನರಸುರರು ಸರಿಯೇ ಅಂತ. ಮನುಷ್ಯರಿರಲಿ ದೇವತೆಗಳಿಗಾದರೂ ಈ ಭೀಮನ ಸಮಾನ ಇರಲಿಕ್ಕೆ ಸಾಧ್ಯವ ಪರಾಕ್ರಮದಲ್ಲಿ. ಯಾಕೆಂದ್ರೆ ಅವನು ಹರಿಗಳಿಂ, ಹರಿ ಅಂದರೆ ಸಿಂಹಗಳನ್ನು ಕೈಯಲ್ಲಿ, ಒಂದು ಸಿಂಹವನ್ನು ಕೈಯಲ್ಲಿ, 2 ಕೈಗಳಲ್ಲಿ 2 ಸಿಂಹಗಳನ್ನು ಹಿಡಿದು ಅದನ್ನು ಬೇರೆಲ್ಲ ಸಿಂಹಗಳ ಮೇಲೆ, ಆ ಸಿಂಹವನ್ನೇ ಆಯುಧ ಮಾಡಿ ಉಳಿದ ಸಿಂಹಗಳ ಮೇಲೆ ಪ್ರಹಾರ ಮಾಡ್ತಿದ್ದ. ಹೀಗೆ ಸಿಂಹಗಳಿಂದ ಸಿಂಹಗಳನ್ನೇ ಕೊಲ್ಲುವುದು. ಕರಿಗಳಂ, ಕರಿ ಅಂದರೆ ಆನೆಗಳು 2 ಕೈಯಲ್ಲಿ 2 ಆನೆಗಳನ್ನು ಹಿಡಿದು ಉಳಿದ ಆನೆಗಳ ಮೇಲೆ ಜಪ್ಪುದು. ಹೀಗೆ ಮಾಡಿ ಎಲ್ಲ ಆ ಉಗ್ರವಾಗಿ ಋಷ್ಯಾಶ್ರಮದ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾ ಇದ್ದಂತಹ ಕಾಡು ಪ್ರಾಣಿಗಳನ್ನು ಅನೇಕವನ್ನು ಹೀಗೆಲ್ಲ ಸಂಹಾರ ಮಾಡಿದ್ದ. ಇವೆಲ್ಲ ಏನು ಅಂದರೆ ಆ ಋಷ್ಯಾಶ್ರಮದಲ್ಲಿ ತಾಯಿಯಂದಿರು ತಂದೆ ಇವರೊಟ್ಟಿಗೆ ಅಣ್ಣ ತಮ್ಮಂದಿರೊಟ್ಟಿಗಿದ್ದಂತಹ ಭೀಮನ ಬಾಲಲೀಲೆ ಹೀಗೆ. ಭೀಮನ ಬಾಲಲೀಲೆ ಅಂದರೆ ಸಿಂಹವನ್ನು, ಉಗ್ರವಾದ ಕಾಡು ಪ್ರಾಣಿಗಳನ್ನು, ಕಿರುಕುಳ ಕೊಡುವ ಕಾಡು ಪ್ರಾಣಿಗಳನ್ನು, ಅವುಗಳನ್ನು ಹಿಡಿದು ಅವುಗಳನ್ನು ಮತ್ತೆ ಉಳಿದಂತಹ ಅಂಥವೇ ಪ್ರಾಣಿಗಳ ಮೇಲೆ ಪ್ರಹಾರ ಮಾಡಿ ಸಂಹರಿಸು. ಹೀಗೆ ಯಾವಾಗಲೂ ಕೂಡ ಉಗ್ರ ಪ್ರತಾಪಿಯಾದವನು ಭೀಮ. ಆ ಹೆಸರು ಭೀಮ ಅಂತ ಹೇಗೆ ಹೆಸರಿಟ್ಟರೋ ಹಾಗೆ ಬಾಲ್ಯಕಾಲದಿಂದ ಅವನು ಅಂತಹ ಕಾರ್ಯ ಮಾಡಿದ್ದ. ಆ ಹಸ್ತಿನಾವತಿಗೆ ಬಂದರೆ ಅಲ್ಲಿ ಕೂಡ ಆಲಸ್ಯದಿಂದ ಇರುವಂಥವರು, ತನ್ನ ಬಗ್ಗೆ ವಿರೋಧ ಬುದ್ಧಿಯಿಂದ, ಅಸೂಯ ಬುದ್ಧಿಯಿಂದ ಇರುವ ದುರ್ಯೋಧನಾದಿಗಳಿಗೆ ಹಗುರವಾಗಿ ಒಂದು ಪೆಟ್ಟು, ಹಗುರವಾದ ಒಂಥರ ಆಟದಲ್ಲಿಯೇ ಅವರನ್ನು ಸೋಲಿಸಿ ಬಿಡ್ತಿದ್ದ. ಈ ರೀತಿ ಆ ಭೀಮನ ಮಾಹಾತ್ಮ್ಯಗಳು, ಪರಾಕ್ರಮ ಅದು ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಡಕ ಮೀರಿ ಹೇಳುವಂತಹ ಮಹಾಪರಾಕ್ರಮ ಅವನಿಗೆ ಬಾಲ್ಯದಲ್ಲೇ ಕಾಣಸಿಕ್ತಿತ್ತು ಅಂತ. ಹೀಗೆ
ಇಂಥ ಅಂಶಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರ ವರ್ಣನೆ. ಬ್ರಹ್ಮಾರ್ಪಣ ಮಸ್ತು.